ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಆ್ಯಸ್ ಯೂಶ್ವಲಿ ಈ ಡ್ರಿಂಕ್ ಕುಡಿತಾ ಇದ್ದರೆ ಸಮಾಧಾನನೇ ಆಗೋಲ್ಲ. ಸೊ ಈ ಡ್ರಿಂಕ್ ಕುಡಿತಾ ನನ್ನ ರೋಟೀನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು ಫ್ರೈಡೇ, ಸೊ ಬೇಗ ಎದ್ದಿಲ್ಲ, ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ನನಗೆ ಬೇಗ ಎದ್ದೊಳಕ್ಕಾಗಲ್ಲ. ಸೊ ಹಾಗಾಗಿ ಓಕೆ, ಫ್ರೈಡೇ ಆಗಿರೋದ್ರಿಂದ ನಾನು ಬೇಗ ಹರಿಬರಿಲಿ ತಿಂಡಿ ಮಾಡಿ ನಾನು ಪೂಜೆ ಮಾಡಲೇಬೇಕು. ಪೂಜೆ ಮಾತ್ರ ಯಾವತ್ತೂ ಸ್ಕಿಪ್ ಮಾಡಲ್ಲ. ಬಿಕಾಸ್ ನಂಗೆ ಪೂಜೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಫ್ರೈಡೇ ಆಗಿರೋದ್ರಿಂದ ನಮ್ಮ ಮನೇಲಿ ವಾರ ಆಗಿರುತ್ತೆ. ಸೊ ವಾರ ಹೇಗೆಲ್ಲ ಮಾಡ್ತಾರೆ, ತಲೆ ಸ್ನಾನ ಮಾಡಿಕೊಂಡು ಲಕ್ಷ್ಮೀ ಅಷ್ಟೋತ್ತರ ಎಲ್ಲ ಹೇಳಿ ನನ್ನ ಪೂಜೆಗಳನ್ನ, ರೊಟೀನ, ಮಂತ್ರಗಳನ್ನ ಎಲ್ಲನೂ ನಾನು ಹೇಳಲೇಬೇಕು. ಸೊ ಅದನ್ನಂತೂ ಮಿಸ್ ಮಾಡೋಕ್ಕೆ ಆಗಲ್ಲ. ಓಕೆ ಫೈನ್. ಈಗ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಟೊಮೆಟೊನ ಒಂದು 7-8 ಟೊಮೆಟೊನ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನೀರುಳ್ಳಿ ಒಂದು 3-4 ನೀರುಳ್ಳಿ, ಸ್ವಲ್ಪ ದಪ್ಪ ಇರುವಂಥ ನೀರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದಕ್ಕೆ ಬೆಳ್ಳುಳ್ಳಿನೂ ಸುಲ್ಕೊಂಡು ಇಟ್ಕೊಳ್ಳಿ. ಈ ಟೊಮೆಟೊ ವಿಟಮಿನ್ ಸಿ ಇರೋದ್ರಿಂದ ವಿಟಮಿನ್ ಸಿ ರಿಚ್ ಆಗಿದೆ. ಈ ಟೊಮೆಟೊ ಮುಖದಲ್ಲಿ ಗ್ಲೋನೆಸ್ ಮತ್ತು ಶೈನಿಂಗ್ ಕೂಡ ತುಂಬ ಒಳಗಡೆಯಿಂದ, ಬಾಡಿ ಒಳಗಡೆಯಿಂದ ಗ್ಲೋ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ತಿನ್ನಲೇಬೇಕಾಗುತ್ತೆ. ಈ ಟೊಮೆಟೊ ನಾವು ಎಷ್ಟು ಇಷ್ಟಪಟ್ಟು ತಿಂತೀವೋ ಅಷ್ಟು ನಮಗೆ ತುಂಬ ಹೆಲ್ದಿ ಮತ್ತು ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಓಕೆ, ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಒಂದು ಪ್ಲೇಟಲ್ಲಿ ಪಲಾವ್ ಎಲೆ, ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಐಟಮ್ಸ್ ತೊಗೊಳ್ಳೋಣ. ಪಲಾವ್ ಎಲೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಮೆಣಸು, ಲವಂಗ, ಚಕ್ಕೆನ ಇಟ್ಕೊಂಡಿದ್ದೀನಿ ನಾನು. ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಅದು ಪ್ಲೇಟ್ಸಲ್ಲೆಲ್ಲ ಇದೆಯಲ್ಲ, ಸ್ವಲ್ಪ ಎಣ್ಣೆ ಕಾದ ನಂತರ ಅದೆಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನೀರುಳ್ಳಿ, ಟೊಮೆಟೊನ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ ಹಾಕಿ ತುರಿದಿಟ್ಟಿರುವಂಥ ಕಾಯಿನ ಹಾಕಬೇಕು. 1.5 ಪಾವಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 3 ಕಪ್ ಆಗುವಷ್ಟು ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ತುರಿದಿರೋಂಥ ಕಾಯಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿ, ಸೊ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರೋ, ತುಂಬ ಹೆಲ್ದಿಯಾಗಿರೋ, ರಿಚ್ ವಿಟಮಿನ್ ಸಿ ಇರುವಂಥ ಟೊಮೆಟೊ, ಗ್ಲೋನೆಸ್ ಕೊಡುವಂಥ ಟೊಮೆಟೊ ರೆಡಿ ಆಗಿರುತ್ತೆ. ಸೊ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಇಷ್ಟಪಟ್ಟು ಕೇಳಿಬಿಟ್ಟು ಮಾಡಿಸ್ಕೊಂಡು ತಿಂತಾರೆ ಕೂಡ. ಈ ರೀತಿ ಟೊಮೆಟೊ ಬಾತ್ ರೆಡಿ ಆಗಿದೆ ನೋಡಿ ಹೇಗೆಲ್ಲ ಬಂದಿದೆ ಅಂತ. ಬಿಸಿ ಬಿಸಿ ಪಲಾವ್ ಥರ ಇದೆ ಟೊಮೆಟೊ ಬಾತ್. ಟೊಮೆಟೊ ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ಕಾಣಿಸ್ತದೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರೋಂಥ ಟೊಮೆಟೊ ಬಾತ್ ರೆಡಿ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಓಕೆ, ಡಿನ್ನರ್ಗೋಸ್ಕರ ನಾನಿಲ್ಲಿ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆ ಬೇಯಿಸ್ಕೊಂಡು ಕುಕ್ಕರಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರಲ್ಲಿ 2 ವಿಷಲ್ ಅಥವಾ 3 ವಿಷಲ್ ಕೂಗಿಸ್ಕೊತೀನಿ. ಬಿಕಾಸ್ ಇದನ್ನ ಸ್ಮ್ಯಾಶ್ ಮಾಡಬೇಕಲ್ಲ, ಇದು ಮೆಣಸಿನ ಸಾಂಬಾರು. ಸೊ ಇದನ್ನು ಸ್ಮ್ಯಾಶ್ ಮಾಡಬೇಕು. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನಾನು ಸುಮ್ಮನೆ ಹಾಗೆ ಹಾಕ್ತೀನಿ. ಸೊ ಒಗ್ಗರಣೆ ಹಾಕಬೇಕು. ಸಾಸಿವೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡಿರುವಂಥ ಬೇಳೆನ ಇದ್ರೊಳಗಡೆ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, 2 ಮೆಣಸು ಕುಟ್ಟಿ ಹಾಕಿದರೆ ಮೆಣಸಿನ ಸಾಂಬಾರು ರೆಡಿ ಆಗಿರುತ್ತೆ. ಮತ್ತು ಅನ್ನ ಕೂಡ ಇಟ್ಟಿದ್ದೀನಿ. 2 ವಿಷಲ್ ಆದರೆ ಅನ್ನ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಾಂಬಾರು, ಅನ್ನ, ಮಜ್ಜಿಗೆ ಎಲ್ಲ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರೋ ಊಟ ರೆಡಿಯಾಗಿದೆ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಸಿ ಯು.